ಹಾಲ್ ಮಾತ್ರ ಅಲ್ಲ, ಕರೆಂಟ್ ದರ ಕೂಡ ನಾಳೆಯಿಂದ ಏರಿಕೆಯಾಗ್ತಾ ಇದೆ. ನಾಳೆಯಿಂದ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಗ್ಯಾರಂಟಿ. ಯಾಕಂದ್ರೆ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿ ಈಗಾಗಲೇ ಆದೇಶವನ್ನ ಹೊರಡಿಸಿದೆ ಕೆಇಆರ್ಸಿ. ಪ್ರತಿ ವರ್ಷವೂ ಕೂಡ ಈ ಕರೆಂಟ್ ರೇಟ್ ಏರಿಕೆಯಾಗುತ್ತೆ. ಮುಂದಿನ 3 ವರ್ಷದಲ್ಲಿ 8,519 ಕೋಟಿ ವಸೂಲಿಯ ಗುರಿಯನ್ನ ಹೊಂದಿದೆ ಇಂಧನ ಇಲಾಖೆ. ಆ ಕಾರಣಕ್ಕಾಗಿ ನಾಳೆಯಿಂದ ಒಂದು ಹಂತಕ್ಕೆ ರೇಟ್ ಹೈಕ್ ಆದ್ರೆ ಅದಾದ ನಂತರ ಪ್ರತಿ ವರ್ಷ ಇಂತಿಷ್ಟು ಪೈಸೆ ಅಂತ ಹೇಳಿ ದರ ಏರಿಕೆಯನ್ನ ಆಲ್ರೆಡಿ ಕೆಇಆರ್ಸಿ ನಿಗದಿ ಮಾಡಿದೆ. ಆ ದರವನ್ನ ನೀವು ನೋಡ್ತಾ ಇದ್ದೀರಿ. ಕರೆಂಟ್ ರೇಟ್ ಎಷ್ಟು ಕಾಸ್ಟ್ಲಿ ಆಗಿದೆ ಅಂತ ಹೇಳಿ ಪ್ರಸಕ್ತ ವರ್ಷ 2025-26ನೇ ಸಾಲಿಗೆ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಆಗ್ತಾ ಇದೆ. ಅದು ನಾಳೆಯಿಂದ. ಅದರ ನೆಕ್ಸ್ಟ್ ವರ್ಷ 26-27ನೇ ಸಾಲಿನಲ್ಲಿ ಪ್ರತಿ ಯೂನಿಟ್ಗೆ 35 ಪೈಸೆ ಹೆಚ್ಚಳಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಆ ರೇಟ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಅದಾದ ನಂತರ 2027-28 ಆ ಸಾಲಿಗೆ ಪ್ರತಿ ಯೂನಿಟ್ಗೆ 38 ಪೈಸೆ ಹೆಚ್ಚಳಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಹಾಗಾಗಿ ಮುಂದಿನ 3 ವರ್ಷಗಳ ಅವಧಿಯಲ್ಲಿ 8,519 ಕೋಟಿ ವಸೂಲಿಯ ಗುರಿಯನ್ನ ಇಂಧನ ಇಲಾಖೆ ಹೊಂದಿದೆ. ಈ ಕರೆಂಟ್ ರೇಟ್ ಸದ್ಯಕ್ಕೆ ಗೃಹ ಜ್ಯೋತಿ ಯೋಜನೆಗೆ ಬಹುತೇಕ ಜನ ಅದರಲ್ಲಿ ಇರೋದ್ರಿಂದ, ಗ್ರಾಹಕರಾಗಿರೋದ್ರಿಂದ ಅಥವಾ ಫಲಾನುಭವಿಗಳಾಗಿರೋದ್ರಿಂದ ಸದ್ಯಕ್ಕೆ ಅದರ ಹೊಡೆತ ತಟ್ಟಲಿಕ್ಕಿಲ್ಲ. ಬಟ್ ವಾಣಿಜ್ಯ ಮಳಿಗೆಗಳನ್ನ ಹೊಂದಿರುವವರು, ಕೈಗಾರಿಕೆಗಳನ್ನ ಹೊಂದಿರುವವರಿಗೆ ಈ ದರ ಏರಿಕೆ ಇದೆಯಲ್ಲ, ಪವರ್ ರೇಟ್ ಹೈಕ್ ಆಗಿರೋದಿದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇದೆ. ಇನ್ನು ಗೃಹ ಜ್ಯೋತಿ ಯೋಜನೆ ಇರುವವರೆಗೆ ಓಕೆ. ಒಂದೊಮ್ಮೆ ಆ ಯೋಜನೆ ಹೋಯಿತು ಅನ್ನುವಂತಹ ಸಂದರ್ಭದಲ್ಲಿ ಆಗ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಜನರಿಗೂ ಈ ವಿದ್ಯುತ್ ದರ ಏರಿಕೆಯ ಬರೆ ಬೀಳೋದ್ರಲ್ಲಿ ಸಂದೇಹ ಇಲ್ಲ. ಇನ್ನು ಈ ಸಾಲು ದರ ಏರಿಕೆಯ ಬಗ್ಗೆ, ನಾಳೆಯಿಂದ ರೇಟ್ ಹೈಕ್ ಆಗ್ತಾ ಇರೋ ಬಗ್ಗೆ ರಾಜ್ಯದ ಜನ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಇದು ಫ್ರೀ ಭಾಗ್ಯ ಎಲ್ಲ ಕೊಟ್ಟರು, ಎಲ್ಲ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಲಿಕ್ಕಾರ್ದು ಅದು ಇದು ಮತ್ತೆ ಇನ್ನೊಂದು ಅಂದ್ಬಿಟ್ಟು ಎಲ್ಲ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಈ ಸರ್ಕಾರದಿಂದ ಏನು ಉಪಯೋಗ ಇಲ್ಲ, ಎಲ್ಲ ಲಾಸ್. ನಮ್ಮ ಬಡವ್ರು ಹೆಂಗೋ ಬಚಾವ್ ಆಗ್ತಾರ. ಮಧ್ಯಮ ವರ್ಗದವ್ರಂತೂ ಬದುಕಕ್ಕೆ ಆಗಲ್ಲ. ಶ್ರೀಮಂತರು ಬಡಿ ಮಧ್ಯಮ ವರ್ಗದವ್ರಂತೂ ನಾವು ಬದುಕಕ್ಕೆ ಆಗಲ್ಲ. ಸರ್ಕಾರ ಏನಕ್ಕೆ, ಸರ್ಕಾರ ಯಾಕಮ್ಮ ಇರಬೇಕು? ಸರ್ಕಾರ ಇರೋ ಜನಕ್ಕೆ ಒಳ್ಳೇದು ಮಾಡಕ್ಕೆ. ಇವ್ರು ಸರ್ಕಾರ ಎಲ್ಲ ಜನಕ್ಕೆ ಬರೀ ಕೆಟ್ಟದೇ ಮಾಡ್ತಾ ಇದಾರಲ್ಲ. ಏನು ಒಳ್ಳೇದು ಮಾಡ್ತಾ ಇದ್ದಾರೆ? ಅಲ್ಲಿ ಕಿತ್ಕೋ ಇಲ್ಲಿ ಕೊಡಿ, ಅಲ್ಲಿ ಕಿತ್ಕೋ ಇಲ್ಲಿ ಕೊಡಿ. ಜಾಸ್ತಿ ಕಿತ್ಕೋತಾ ಇದಾರೆ, ಕೊಡೋದು ಏನೂ ಇಲ್ಲ. ಅಭಿವೃದ್ಧಿ ಒಂದೂ ಆಗ್ತಾ ಇಲ್ಲ. ಅಭಿವೃದ್ಧಿನೇ ಇಲ್ಲ ಬಿಡಿ. ಯಾವ ರೇಟು ಕಮ್ಮಿ ಮಾಡಲ್ಲ ರೀ ಅವರು. ಅವ್ರಿಗೆ ಬೇಕಾಗಿರೋ ದುಡ್ಡು, ಅವ್ರಿಗೆ ಬೇಕಾಗಿರೋ ಹೆಂಡತಿದಿರ್ಗೂ ಫ್ರೀ ಬಸ್ಸು ಅಂತ ಹೇಳ್ಬಿಟ್ಟು, ವಿದ್ಯುತ್ ಫ್ರೀ ಅಂತ ಹೇಳಿ ನಮ್ಮ ಜೋಬ್ಗಳಿಗೂ ಕತ್ರಿ ಹಾಕ್ತಿದ್ದಾರೆ. ಪ್ರತಿಯೊಂದು ಹಾಲಿನ ದರ ಅಂತ ಹೇಳ್ತಿದ್ದೀರಾ. ಹಾಲಿನ ದರ ಮಾತ್ರ ಅಲ್ಲ, ನಮ್ಮ KEBದು ಅಷ್ಟೇ. KEB ಒಂದು ಕಡೆ ಫ್ರೀ ಅಂತಿದ್ದಾರೆ, ಎಲ್ಲ ಯೂನಿಟ್ ಮೇಲೆ ಜಾಸ್ತಿ ಮಾಡಿದ್ದಾರೆ. ನೀರಿನ ಬಿಲ್ ಜಾಸ್ತಿ ಮಾಡ್ತಿದ್ದಾರೆ. ಯಾವ್ದು ಮಾಡ್ತಾರೆ? ಕಾಂಗ್ರೆಸ್ ಬೇಡ, BJP ಬರಲಿ, ಅವಾಗೆಲ್ಲ ಕರೆಕ್ಟ್ ಆಗುತ್ತೆ. ರೇಟ್ ಎಲ್ಲ ಕರೆಕ್ಟಾಗಿ ಇಳಿಯುತ್ತೆ, ಎಲ್ಲ ಆಗುತ್ತೆ. ಅದು ರೈತರಿಗೆ ಹೋಗುತ್ತೋ ಇಲ್ಲೋ ನೀವು ಹೇಳೋದಂಗೆ ನಮ್ಗೆ ಗೊತ್ತಿಲ್ಲ ಮೇಡಮ್. ಅದು ಆಗಲಿ ಬಿಡಿ, ರೈತರಿಗೆ ಒಳ್ಳೇದಾಗ್ತದೆ ಆಗಲಿ, ಅಷ್ಟೇನಾ? ಅಷ್ಟೇ. ವಿದ್ಯುತ್ ನೋಡೋಣ ಅವ್ರು ಎಷ್ಟು ಹೆಂಗಾಗುತ್ತೆ ಈ ವಾತಾವರಣಕ್ಕೆ ವಿದ್ಯುತ್ ರೇಟು ಹೆಚ್ಚು ಕಮ್ಮಿ ಮಾಡ್ತಾರೆ ಅಷ್ಟೇ. ಈ ಲೇಡೀಸ್ಗೆಲ್ಲ ಫ್ರೀ ಬಿಟ್ಟಿದಾರಲ್ಲ, ಅದಕ್ಕೆ ಜಾಸ್ತಿ ಮಾಡ್ತಾರೆ. ಲೇಡೀಸ್ ಫ್ರೀ ಮಾಡ್ತಾರೆ, ಇಲ್ಲಿ ಜಾಸ್ತಿ ತಗೋತಾರೆ, ಒಂದಕ್ಕೊಂದಲ್ಲಿ ಕವರ್ ಮಾಡ್ಕೊಳ್ತಾರೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.